ವಿದ್ವಾಂಸರು ನಮ್ಮ ಆಸ್ಥಾನಕ್ಕೆ ಆಗಮಿಸಿದ್ದಾರೆ. ನೀವು ಒಪ್ಪಿದರೆ ಅವರನ್ನು ಇಲ್ಲಿಗೆ ಕರೆತರಲೇ? ಆಗಬಹುದು. ನನಗೆ ಸಂಗೀತ ಅಂದ್ರೆ ಬಹಳ ಇಷ್ಟ. ಕರತನ್ಯ ಅವ್ರನ್ನ. ಅಪ್ಪಣೆ ಪ್ರಭು. ಸಂಗೀತ ವಿದ್ವಾಂಸರೇ, ನಿಮ್ಮ ಸಂಗೀತ ಕಚೇರಿನ ಆರಂಭಿಸಿ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನಮ್ಮ ಕಾಯ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನಮ್ಮ ಕಾಯ. ಬೊಲೆ ಬೊಲೆ. ಸಂಗೀತ ವಿದ್ವಾಂಸರೇ, ನಿಮ್ಮ ಸಂಗೀತ ಕಚೇರಿ ಎಷ್ಟು ಚೆನ್ನಾಗಿ ನಡೆಸಿಕೊಂಡಿದ್ದಕ್ಕೆ ತೆಗೆದುಕೊಳ್ಳಿ ಬಹುಮಾನ. ಧನ್ಯವಾದ ಪ್ರಭು. ಸೇನಾಧಿಪತಿಗಳೇ, ಸಂಗೀತ ವಿದ್ವಾಂಸರು ಸಂಗೀತವನ್ನು ಎಷ್ಟು ಚೆನ್ನಾಗಿ ನಡೆಸಿಕೊಟ್ಟಾರಲ್ಲವೇ? ಹೌದು ಪ್ರಭು. ನನಗೆ ಒಂದು ಉಪಾಯ ಬಂದಿದೆ. ಇಂದಿನಿಂದ ಎಲ್ಲಾ ಪ್ರಜೆಗಳು ಸಂಗೀತದಲ್ಲಿ ಮಾತನಾಡಿದರೆ ಎಷ್ಟು ಚೆನ್ನಾಗಿರುತ್ತದೆ. ಹೌದು ಪ್ರಭು. ಸೇನಾಧಿಪತಿಗಳೇ, ಮತ್ತೇಕೆ ಯೋಚಿಸುತ್ತಿದ್ದೀರಿ? ಹೋಗಿ ಡಂಗೂರು ಸಾರಿ. ಇಂದಿನಿಂದ ಎಲ್ಲಾ ಪ್ರಜೆಗಳು ಸಂಗೀತದಲ್ಲಿ ಮಾತಾಡಬೇಕೆಂದು ಹೇಳಿ. ಅಪ್ಪಣೆ ಪ್ರಭು. ಕೇಳ್ರಪ್ಪೋ ಕೇಳ್ರಿ, ಇಂದಿನಿಂದ ಎಲ್ಲರೂ ಸಂಗೀತದಲ್ಲಿ ಮಾತನಾಡಬೇಕೆಂದು ರಾಜ ಆಜ್ಞೆ ಮಾಡಿದ್ದಾರೆ. ಕೇಳ್ರಪ್ಪೋ ಕೇಳ್ರಿ. ರಂಗನ, ಓ ರಂಗನ, ಊಟ ಇದೆ ನನ್ನ? ಮಂಗನ, ಓ ಮಂಗನ, ನಂದಾಯ್ತು ನಿಂದೈತೆ ನನ್ನ. ಸರಿ, ನಾಳೆ ಸಿಗೋಣ. ಪ್ರಭುಗಳೇ, ನಿಮ್ಮ ಕುದುರೆಗಳಿಗೆ ಬೆಂಕಿ ಬಿದ್ದಿದೆ. ಏನು? ನಮ್ಮ ಕುದುರೆಗೆ ಬೆಂಕಿ ಬಿದ್ದಿರುವುದು ನಿಮಗೆ ಎಷ್ಟೊಂದು ಸಂತೋಷ ಉಂಟು ಮಾಡುತ್ತಿದೆ. ಈ ವಿಷಯವನ್ನು ಕೇಳಿ ನಾನು ತುಂಬಾ ದುಃಖಿತನಾಗಿದ್ದೇನೆ. ಇಂದಿನಿಂದ ಎಲ್ಲಾ ಪ್ರಜೆಗಳು ಅಳುತ್ತಲೇ ಮಾತಾಡಬೇಕೆಂದು ಹೋಗಿ ಡಂಗೂರ ಸಾರಿ. ಅಪ್ಪಣೆ ಪ್ರಭು. ಕೇಳ್ರಪ್ಪೋ ಕೇಳ್ರಿ, ಇಂದಿನಿಂದ ಎಲ್ಲರೂ ಅಲ್ಲುತ್ತಲೇ ಮಾತನಾಡಬೇಕೆಂದು ರಾಜ ಆಜ್ಞೆ ಮಾಡಿದ್ದಾರೆ. ಕೇಳ್ರಪ್ಪೋ ಕೇಳ್ರಿ. ಏನೇ ಈ ರಾಜ ದಿನಕ್ಕೊಂದು ಆಜ್ಞೆ ಕೊಡ್ತಾರೆ, ಏನೇ ಮಾಡೋದು, ತಲೆ ನೋಯ್ದೆ. ಹೌದು ಕಣೆ, ನನಗೂ ಹಾಗೆ ಅನ್ಸುತ್ತೆ. ಹನುಮಂತ, ನಿಮ್ಮ ತೋಟದ ಬೆಳೆ ಚೆನ್ನಾಗಿ ಬೆಳೆದೈತಾ? ಶಿವಣ್ಣ, ನಮ್ಮ ತೋಟದ ಬೆಳೆ ಚಂದ ಬಂದಿದೆ. ನಿಮ್ಮ ತೋಟದ ಬೆಳೆ ಚಂದ ಬಂದಿದ್ಯಾ? ಸರಿ, ನಾಳೆ ಸಿಗೋಣ. ಪ್ರಭುಗಳೇ, ಸೇನಾಧಿಪತಿಗಳೇ, ಹೇಗೆ ಹೇಳುತ್ತಿದ್ದೀರಿ? ಪ್ರಭುಗಳೇ, ನಿಮಗೆ ಪುತ್ರ ಸಂತಾನ ಆಯಿತು. ಏನು? ನನಗೆ ಪುತ್ರ ಸಂತಾನ ಆಯ್ತೆ? ನನಗೆ ಪುತ್ರ ಸಂತಾನ ಆಗಿರೋದು ನಿಮಗೆ ಎಷ್ಟೊಂದು ದುಃಖವು. ಈ ವಿಷಯಗಳಲ್ಲಿ ನಾನು ತುಂಬ ಸಂತೋಷ ಆಗಿದ್ದೇನೆ. ಇಂದಿನಿಂದ ಎಲ್ಲ ಪ್ರಜೆಗಳು ನಗುತ್ತಲೇ ಮಾತಾಡಬೇಕೆಂದು ಹೋಗಿ ಡಂಗೂರ ಸಾರಿ. ಅಪ್ಪಣೆ ಪ್ರಭು. ಕೇಳ್ರಪ್ಪೋ ಕೇಳ್ರಿ, ಇಂದಿನಿಂದ ಎಲ್ಲರೂ ನಗುತ್ತಾ ಕುಣಿಯುತ್ತಾ ಮಾತನಾಡಬೇಕೆಂದು ರಾಜ ಆಜ್ಞೆ ಮಾಡಿದ್ದಾರೆ. ಕೇಳ್ರಪ್ಪೋ ಕೇಳ್ರಿ. ಅಯ್ಯೋ ದೇವ್ರೆ, ಇವತ್ತೊಂದಾಗ್ನೇನಾ?
ಹೇ ಸುಮಾ, ನನಗೆ ಮನೆ ಕೆಲಸ ಮಾಡಿ ಮಾಡಿ ತುಂಬಾ ಬೇಜಾರಾಗೋಗಿದೆ. ಬಾರೆ ಪಕ್ಕದೂರ ನಾಟಕ ನೋಡಕ್ ಹೋಗೋಣ, ಬಾರೆ ಹೋಗೋಣ. ಪ್ರಭುಗಳೇ, ನಿಮ್ಮ ತಾಯಿ ತೀರಿ ಹೋಗಿದ್ದಾರೆ. ಏನು, ನಮ್ಮ ತಾಯಿ ತೀರಿ ಹೋಗಿರೋದು ನಮಗೆ ಎಷ್ಟು ಸಂತೋಷ ಅಂತ ಮಾಡುತ್ತಿದೆ. ಪ್ರಭುಗಳೇ, ನೀವೆಲ್ಲವೇ ಹೇಳಿದ್ದು ನಗುತ್ತಲೇ ಮಾತನಾಡಬೇಕೆಂದು. ಹೌದು, ನನ್ನದೇ ತಪ್ಪು. ನನ್ನ ತಪ್ಪಿನಿಂದ ರಾಜ್ಯದ ಲಲ್ಲೋಲ ಕಲ್ಲೋಲ ಆಗಿದೆ. ಇಂದಿನಿಂದ ಎಲ್ಲಾ ಪ್ರಜೆಗಳು ಮೊದಲಿನಂತೆ ಮಾತಾಡಬೇಕೆನ್ನು ಹೋಗಿ ಡಂಗೂರ ಸಾರಿ. ಅಪ್ಪಣೆ ಪ್ರಭು. ಕೇಳ್ರಪ್ಪ ಕೇಳ್ರಿ, ಇಂದಿನಿಂದ ಎಲ್ಲರೂ ಮೊದಲಿನಂತೆ ಮಾತನಾಡಬೇಕೆಂದು ರಾಜ ಆಜ್ಞೆ ಮಾಡಿದ್ದಾರೆ. ಕೇಳ್ರಪ್ಪ ಕೇಳ್ರಿ. ಹಬ್ಬ, ಇವಾಗ ಸಮಾಧಾನ ಆಯಿತು. ನಗಬೇಕು, ನಗಿಸಬೇಕು. ನಗುವುದು ಸಹಜ ಧರ್ಮ. ಜೀವನದಲ್ಲಿ ಬರುವ ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು. ಧನ್ಯವಾದಗಳು.